ಹಾಯ್ ಆಲ್ ಆಫ್ ಯು. ಇವತ್ತೇನಿದಿಲ್ಲ ಈ ಒಂದು ರಿವ್ಯೂ ಅನ್ನುವಂಥ ಟ್ಯಾಬ್ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅಂತ ಹೇಳಿದೆ. ಇದನ್ನು ಚೆಕ್ ಮಾಡೋಕ್ಕಿಂತ ಮೊದಲು ನಾ ಇಲ್ಲಿ ಕೆಲವೊಂದಿಷ್ಟು ಸೆಂಟೆನ್ಸ್ ಅನ್ನು ಫಸ್ಟ್ ಟೈಪ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ನೋಡಿ ಈ ಟೈಪ್ ಕೆಲವೊಂದಿಷ್ಟು ಸೆಂಟೆನ್ಸ್ ಅನ್ನ ಮತ್ತು ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ನಾ ಇಲ್ಲಿ ಟೈಪ್ ಮಾಡಿದ್ದೆ. ಫಸ್ಟ್ ಒನ್, MS ವರ್ಡ್ ಬಹಳ ಇಂಟೆಲಿಜೆಂಟ್ ಇದೆ. ಯಾಕೆ ಗೊತ್ತಾ, ನಾವು ಟೈಪಿಂಗ್ ಮಾಡುವಾಗ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು ಇಲ್ಲ ಗ್ರಾಮರ್ ಮಿಸ್ಟೇಕ್ ಮಾಡಿದ್ದನ್ನ ಏನ್ ಮಾಡ್ತೈತೆ ಅದು ಪಾಯಿಂಟ್ ಮಾಡಿ ನಮ್ಗೆ ತಿಳಿಸ್ತದೆ. ಯಾವ ಟೈಪು ಇಲ್ಲಿದೆ ನೋಡಿ, ಇಲ್ಲಿ ರೆಡ್ ಲೈನ್ ಶೋ ಆಗಿದೆಯಲ್ಲ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತೇಳಿ. ನೆಕ್ಸ್ಟ್ ಒನ್ ಇಲ್ಲೊಂದಿದೆ ಗ್ರೀನ್ ಲೈನ್ ಶೋ ಆಗಿದೆಯಲ್ಲ ಇದು ಗ್ರಾಮರ್ ಮಿಸ್ಟೇಕ್ ಇದೆ ಅಂತ. ನೆಕ್ಸ್ಟ್ ಒನ್ ಇಲ್ಲಿದೆ ನೋಡಿ, ಒಂದು ಬ್ಲೂ ಲೈನ್ ಇದೆ, ಇದೇನು ಗ್ರಾಮರ್ ಮಿಸ್ಟೇಕ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತೇಳಿ. ಈ ಟೈಪ್ ಏನ್ ಮಾಡ್ತದೆ, ಈ ಟೈಪ್ ಲೈನ್ಸ್ ಗಳನ್ನ ಶೋ ಮಾಡಿ ನಮ್ಗೆ ಇಂಡಿಕೇಟ್ ಮಾಡ್ತದೆ ಇಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲ ಇಲ್ಲೇ ಗ್ರಾಮರ್ ಮಿಸ್ಟೇಕ್ ಆಗಿದೆ ಅಂತೇಳಿ. ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನಾವು ಟೂ ಟೈಪ್ಸ್ ಮಾಡ್ಬೋದು. ಒಂದು ನಮ್ಗೆ ಗೊತ್ತಿಲ್ಲ ಅಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೋದು, ಇಲ್ಲ ಸ್ಪೀಡ್ ಟೈಪಿಂಗ್ ಮಾಡುವಾಗ ಮಿಸ್ಟೇಕ್ ಆಗ್ತದೆ. ನಮ್ಮ ಸ್ಪೆಲ್ಲಿಂಗ್ ಗೊತ್ತಿದೆ ಬಟ್ ಸ್ಪೀಡ್ ಟೈಪಿಂಗ್ ಮಾಡುವ ಮಿಸ್ಟೇಕ್ ಮಾಡೇವೆ ಅಂದಾಗ ನಾವು ಇಲ್ಲಿ ಬಂದು ಏನ್ ಮಾಡ್ಬೋದು, ನಾವು ಮಿಸ್ಟೇಕ್ ಮಾಡೇವೆ ಅದನ್ನ ಈ ಟೈಪ್ ಕರೆಕ್ಷನ್ ಮಾಡಬಹುದು. ಈ ಟೈಪ್ ನೋಡಿ ಆ ಲೈನ್ ಏನಾಯ್ತು, ಹೈಡ್ ಆಯ್ತು. ಬೈ ಚಾನ್ಸ್ ಇಲ್ಲ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಾವು ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ಟೈಪ್ ಮಾಡೇವೆ ಬಟ್ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿ ಇಂಡಿಕೇಟ್ ಮಾಡಿದೆ. ಅದು ಏನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಇಂಥ ಟೈಮ್ ಒಳಗಡೆ ನಾವು ಎಲ್ಲಿ ಅಂತ ಹೇಳಿ ಫೋನ್ ಹಚ್ಚಿ ಕೇಳೋದು, ಸ್ಪೆಲ್ಲಿಂಗ್ ಎಲ್ಲೂ ಕೇಳಬೇಕಾಗಿಲ್ಲ. ಜಸ್ಟ್ MS ವರ್ಡ್ ನಿಮ್ಗೆ ಏನ್ ಮಾಡ್ತದೆ, ಸಜೆಷನ್ ಮಾಡ್ತದೆ. ಯಾವ ಟೈಪು, ಜಸ್ಟ್ ಯಾವ ವರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಲ್ಲ ಆ ವರ್ಡ್ ಮ್ಯಾಗ ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಶೋ ಮಾಡ್ತದೆ ನಿಮ್ಗೆ ಈ ಒಂದು ಲೆಟರ್ ಗೆ ಸಂಬಂಧಪಟ್ಟಂತ ಸಜೆಷನ್ ಲಿಸ್ಟ್ ಅನ್ನ ಇಲ್ಲಿ ಕೊಡ್ತದೆ. ನಿಮ್ಗೆ ಇಲ್ಲಿ ಯಾವ ವರ್ಡ್ ಅದಕ್ಕೆ ಸೂಟೇಬಲ್ ಆಗ್ತದೆ ಆ ವರ್ಡ್ ಮ್ಯಾಗ ಜಸ್ಟ್ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ P ಆದ್ಮೇಲೆ U ಇದೆ, ಇಲ್ಲೇ P ಆದ್ಮೇಲೆ U ಟೈಪ್ ಮಾಡಿಲ್ಲ ನಾವು, ಇದಕ್ಕಾಗಿ ಮಿಸ್ಟೇಕ್ ಅಂತ ಹೇಳ್ತದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಅಲ್ಲಿ U ಫಿಲ್ ಆಗಿ ತಾನ ಆಟೋಮೆಟಿಕ್ಲಿ ಆ ಲೈನ್ ಏನಾಯ್ತು ಡಿಲೀಟ್ ಆಯ್ತು. ಇದ ಸೇಮ್ ನೀವು ಏನ್ ಮಾಡಿ ಮತ್ತೆ ಇಲ್ಲಿ ಎಜುಕೇಶನ್ ಇದು ಸ್ಪೆಲ್ಲಿಂಗ್ ಏನ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಂಥ ಟೈಮ್ ಒಳಗಡೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಈ ಒಂದು ಲೆಟರ್ ಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಇಲ್ಲೇ ಈ ಟೈಪ್ ಸಜೆಷನ್ ಆಗಿ ಕೊಡ್ತದ. ಇಲ್ಲೇ ನಿಮ್ಗೆ ಯಾವ ವರ್ಡ್ ಬೇಕಲ್ಲ ಆ ವರ್ಡ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ಇಲ್ಲಿ C ಆದ್ಮೇಲೆ A ಬೇಕಾಗಿತ್ತು, A ಟೈಪ್ ಮಾಡಿಲ್ಲ ನಾವು, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ತಾನ A ಫಿಲ್ ಆಗಿ ಆ ಲೈನ್ ಏನಕ್ಕದೆ ಹೈಡ್ ಆಗ್ತದೆ. ನೆಕ್ಸ್ಟ್ ಒಂದು ಬರ್ರಿ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ ಅಂತ ಹೇಳ್ತದೆ. ಏನ್ ಗ್ರಾಮರ್ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ನಮ್ಗೆ, ಅವಾಗ ಏನ್ ಮಾಡಿ ಜಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ಇದು C ಕ್ಯಾಪಿಟಲ್ ಆಗ್ಬೇಕಂತ, C ಕ್ಯಾಪಿಟಲ್ ಆಗ್ಬೇಕು, ಇಲ್ಲಿ C ಕ್ಯಾಪಿಟಲ್ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನಾಕತ್ ನೋಡಿ ಮತ್ತೆ ವಾಪಸ್ ಇಲ್ಲಿ ಬಂದ್ ನೋಡಿ ಗ್ರಾಮರ್ ಮಿಸ್ಟೇಕ್ ಇಲ್ಲೊಂದಿದೆ ಅಂತ ಹೇಳ್ತದೆ. ವಾಪಸ್ ಇಲ್ಲಿ ಏನು ಗ್ರಾಮರ್ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ಅಂದಾಗ ಜಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಕ್ವಶನ್ ಮಾರ್ಕ್ ಬೇಕು ಅಂತ ಹೇಳಿ ಶೋ ಮಾಡ್ತದೆ. ಮೀನ್ಸ್ ಇದು ಕ್ವಶನ್ ಅಲ್ಲ, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಟೈಮ್, ಮೀನ್ಸ್ ಇದನ್ನ ಕ್ವಶನ್ ಮಾರ್ಕ್ ಇಲ್ಲಿ ಇಂಡಿಕೇಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ. ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ತಾನ ಫಿಲ್ ಮಾಡಿ ಆ ಲೈನ್ ಏನಾಯ್ತು ಹೈಡ್ ಆಯ್ತು. ನೆಕ್ಸ್ಟ್ ಒನ್ ಇಲ್ಲಿ ಬರ್ರಿ, ಇಲ್ಲಿ ಏನಿದೆಲ್ಲ ಗ್ರಾಮರು ಮಿಸ್ಟೇಕ್ ಆಗಿದೆ, ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಿದೆ ಅಂತ ಹೇಳ್ತದೆ. ಇದು ಬ್ಲೂ ಲೈನ್ ಏನ್ ಇಂಡಿಕೇಟ್ ಮಾಡ್ತದೆ, ಗ್ರಾಮರು ಮಿಸ್ಟೇಕ್ ಇದೆ, ಸ್ಪೆಲ್ಲು ಮಿಸ್ಟೇಕ್ ಇದೆ. ಈ ಟೈಪ್ ಇದ್ದಾಗ ಜಸ್ಟ್ ಇದರ ಮ್ಯಾಗ ಏನ್ ಮಾಡಿ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಇಲ್ಲಿ ನೋಡಿ ಕೆನಾಟ್, ನಾವು ಇಲ್ಲಿ ಕ್ಯಾನು ಸ್ಪೇಸು ನಾಟ್ ಅಂತ ಟೈಪ್ ಮಾಡೇವಿ. ಆಕ್ಚುಲಿ ಇಂಗ್ಲಿಷ್ ಗ್ರಾಮರ್ ರೂಲ್ಸ್ ಏನಿದೆ, ಕೆನಾಟ್ ಅನ್ನ ಯಾವಾಗಲೂ ನಾವು ವಿತೌಟ್ ಸ್ಪೇಸ್ ಅನ್ನ ಟೈಪ್ ಮಾಡಬೇಕು ಅಂತ ಹೇಳಿ, ಇಲ್ಲ ಕಾಂಟ್ ಅಂತ ಹೇಳಿ ಟೈಪ್ ಮಾಡಬಹುದು. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ಕೆನಾಟ್ ಅಂತ ಹೇಳಿ ವಿತೌಟ್ ಸ್ಪೇಸ್ ತನ್ನಿಂದ ತಾನು ಕರೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಒಂದು ಬರ್ರಿ, ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ಗೆ ರೈಟ್ ಲೈನ್ ಶೋ ಮಾಡಿದೆ, ಮೀನ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿ. ಇಲ್ಲಿ ನೋಡಿ ಈಗ ಗಣೇಶ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಸಂದೀಪ್ ಧಾರವಾಡ ಗದಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಇಲ್ಲಲ್ಲ. ಮತ್ತು ಈ ಟೈಪ್ ಏನ್ ಮಾಡಿದೆ, ಅದು ಲೈನ್ಸ್ ಗಳನ್ನ ಶೋ ಮಾಡಿದೆ. ಯಾಕೆ ಗೊತ್ತಾ, ಈ ಗಣೇಶು ಸಂದೀಪ್ ಧಾರವಾಡ ಗದಗ್ ಇದೆಯಲ್ಲ ಯಾವ ಲ್ಯಾಂಗ್ವೇಜ್ ಸಂಬಂಧಪಟ್ಟವು, ಏನ್ ಕನ್ನಡನೋ ಏನ್ ಇಂಗ್ಲಿಷೋ ಹಿಂದಿನೋ ತಮಿಳು ಅಲ್ಲ, ಇದು ಯಾವ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತ ವರ್ಡ್ಸ್ ಅಲ್ಲಿ. ಯಾಕೆ ಹೇಳಿ, ಯಾವುದೇ ಒಂದು ಪರ್ಸನ್ ನೇಮ್ ಆಗಲಿ ಯಾವುದೇ ಒಂದು ಪ್ಲೇಸ್ ನೇಮ್ ಆಗಲಿ ಯಾವ ಲ್ಯಾಂಗ್ವೇಜ್ಗೂ ಇವು ಸಂಬಂಧಪಡಂಗಲ್ಲ. ಅದಕ್ಕೆ ಏನ್ ಮಾಡಿದೆ ಈ ಟೈಪ್ ರೆಡ್ ಲೈನ್ ಶೋ ಮಾಡಿದೆ. ಗಣೇಶ್ ಸ್ಪೆಲ್ಲಿಂಗ್ ನಮ್ಗೆ ಇದ ಬೇಕು ಬಟ್ ಈ ಲೈನ್ ಅಷ್ಟ ಏನಾಗಬೇಕು, ಈಗ ಹೈಡ್ ಆಗ್ಬೇಕು. ಅಲ್ಲ ನೀವು ಈ ಲೈನ್ ಅನ್ನ ಡಿಲೀಟ್ ಮಾಡ್ಬೇಕಂತ ಹೇಳಿ ಕಂಡೀಷನ್ ಇಲ್ಲ. ಯಾಕೆ ಹೇಳಿ, ಇದು ಓನ್ಲಿ ಸಾಫ್ಟ್ ಕಾಪಿ ಒಳಗಡೆ ಎಷ್ಟು ಶೋ ಮಾಡ್ತದೆ. ನೀವು ಈ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡಿದಾಗ ಈ ಲೈನ್ ಏನಾಗಲ್ಲ, ನಿಮ್ಗೂ ಪ್ರಿಂಟ್ ಆಗಂಗಲ್ಲ. ಅದಕ್ಕೇನಿದಲ್ಲ ನೀವು ಈ ಲೈನ್ ಅನ್ನ ಹಂಗ ಬಿಡಬಹುದು, ಇಲ್ಲ ಈ ಲೈನ್ಸ್ ನಮಗೂ
ಡಾಕ್ಯುಮೆಂಟ್ ಒಳಗಡೆ ಡಿಸ್ಟರ್ಬ್ ಮಾಡಕ್ ಕುಂತಿದ್ದಿದೆ ಅಂದಾಗ ಜಸ್ಟ್ ಏನ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನ್ ಮಾಡ್ತದೆ ನೋಡಿ, ಈ ಲೆಟರ್ ಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಇಲ್ಲಿ ಕೊಟ್ಟಿದೆ. ಈಗ ಇಲ್ಲಿ ಗಣೇಶ್ ಸ್ಪೆಲ್ಲಿಂಗು ಕರೆಕ್ಟ್ ಇದೆ, ನಮ್ಗೆ ಇಲ್ಲಿ ಇದ್ದಂತ ಯಾವ ಸಜೆಷನ್ ಬೇಡ. ಅವಾಗ ಏನ್ ಮಾಡಿ ಇಗ್ನೋರ್ ಅಂತ ಹೇಳಿ ಕ್ಲಿಕ್ ಮಾಡಿ, ಇಲ್ಲ ಇಗ್ನೋರ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈ ಎರಡಕ್ಕೂ ಏನ್ ಚೇಂಜಸ್ ಇದೆ ಗೊತ್ತಾ? ಇಗ್ನೋರ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಈ ಗಣೇಶ್ ಸಂಬಂಧಪಟ್ಟಂತ ಲೈನ್ ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ಇಗ್ನೋರ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ ಒಳಗಡೆ ಎಲ್ಲೆಲ್ಲಿ ಗಣೇಶ್ ಬಂದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಈ ಟೈಪ್ ರೆಡ್ ಲೈನ್ ಏನಾಗುತ್ತೆ ಆಟೋಮೆಟಿಕ್ಲಿ ಒಂದ ಟೈಮ್ ಅಟ್ ಎ ಟೈಮ್ ಏನಾಗುತ್ತೆ ಆ ಲೈನು ಡಿಲೀಟ್ ಆಗುತ್ತೆ. ಈಗ ನಾನು ಇಗ್ನೋರ್ ಅಂತ ಹೇಳಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಈ ಟೈಪ್ ನೀವು ಏನ್ ಮಾಡಬಹುದು, ಇಗ್ನೋರ್ ಅನ್ನುವಂತ ಇಲ್ಲ ಇಗ್ನೋರ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅದ ಸ್ಪೆಲ್ಲಿಂಗ್ ಇದೆ ಬಟ್ ಆ ಲೈನ್ ಅಷ್ಟೇ ಏನಾಗಿದೆ ಈಗ ಡಿಲೀಟ್ ಆಯ್ತು. ಈ ಟೈಪ್ ನೀವು ಏನ್ ಮಾಡಬಹುದು, ಲೈನ್ ಬೇಡಾಗಿತ್ತು ಇಗ್ನೋರ್ ಅನ್ನುವಂತ ಆಪ್ಷನ್ ಅನ್ನು ಯೂಸಸ್ ಮಾಡಿ ಆ ಲೈನ್ ಅನ್ನ ಅಷ್ಟೇ ನೀವು ಡಿಲೀಟ್ ಮಾಡಬಹುದು. ಈ ಟೈಪ್ ದಟ್ಸ್ ಆಲ್. ತಿಳಿದಲ್ಲ? ಇದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಮಾಡಕ್ ಒಂದ್ ಮೆಥಡ್ ಆಯ್ತು. ಅನದರ್ ಇನ್ನೊಂದು ಮೆಥಡ್ ಇದೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಚೆಕ್ ಮಾಡಕ್. ಅದು ಯಾವ ಟೈಪ್ ಗೊತ್ತಾ? ನಾನಿಲ್ಲಿ ನ್ಯೂ ಡಾಕ್ಯುಮೆಂಟ್ ತಗೊಂತಾನೆ ನೋಡಿ. ನಾನು ಇಲ್ಲಿ ಕೆಲವೊಂದಿಷ್ಟು ಶಾಂಪಲ್ ಟೆಸ್ಟ್ ಅನ್ನ ತಗೊಂತಾನೆ. ಈ ಟೈಪ್ ನೋಡಿ, ಈ ನೋಟ್ಸ್ ಒಳಗಡೆ ಈ ಡಾಕ್ಯುಮೆಂಟ್ ಒಳಗಡೆ ಟೋಟಲ್ 4 ಪೇಜಸ್ ಇದೆ. ಬಟ್ ನಾ ಇಲ್ಲಿ ಏನ್ ಮಾಡ್ತೇನೆ, ಬೇಕಂತ ಹೇಳಿ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ ಅನ್ನ ಮಿಸ್ಟೇಕ್ ಮಾಡ್ತೇನೆ. ಇಲ್ಲಿ ಏನ್ ಮಾಡ್ತೇನೆ, ನಾನು ಇನ್ನೊಂದು ಸ್ಪೇಸ್ ಕೊಡ್ತೇನೆ. ಇನ್ನೊಂದು ಸ್ಪೇಸ್ ಕೊಟ್ವಿ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ನೋಡಿ. ಈ ಟೈಪ್ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ನಾನು ಏನ್ ಮಾಡ್ತೇನೆ, ಇಲ್ಲಿ ಈ ಟೈಪ್ ನಾನ ಬೇಕಂತೇಳಿ ಮಿಸ್ಟೇಕ್ ಮಾಡ್ತೇನೆ. ನೋಡಿ, ಈ ಟೈಪ್ ನಾವು ಏನ್ ಮಾಡೀವಿ, ಇಲ್ಲಿ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ ನಾವು ಬೇಕಂತೇಳಿ ಈ ಟೈಪ್ ಮಿಸ್ಟೇಕ್ ಮಾಡಿದ್ದಿದೆ. ಈಗ ನಾನು ಫಸ್ಟ್ ಮೆಥಡ್ ತಿಳಿಸಿ ನಿಮ್ಗೆ, ಏನು ರೈಟ್ ಕ್ಲಿಕ್ ಮಾಡಿ ಈ ಟೈಪ್ ನಾವು ಏನ್ ಮಾಡ್ಬೋದು, ನಾವು ಇಲ್ಲೇ ಸಜೆಷನ್ ತಗೋಬಹುದು ಅಂತೇಳಿ. ಬಟ್ ಹೌದು, ನಾವು ರೈಟ್ ಕ್ಲಿಕ್ ಯಾವಾಗ ಮಾಡ್ಬೋದು, ನಮ್ಗೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು ಗೊತ್ತಿದ್ದಾಗ. ಬಟ್ ಡಾಕ್ಯುಮೆಂಟ್ ಒಳಗಡೆ ಭಾಳ ಕಡೆ ಈ ಟೈಪ್ ಮಿಸ್ಟೇಕ್ ಆಗಿದೆ, ನಾವು ಹುಡುಕೊಂತ ಹೋಗಿ ರೈಟ್ ಕ್ಲಿಕ್ ಮಾಡಿ ಸಜೆಷನ್ ತಗೊಳ್ಳೋಕ್ಕಿಂತ ಈಜಿಯೆಸ್ಟ್ ಆಗಿ ಏನ್ ಮಾಡಿ ರಿವ್ಯೂ ಟ್ಯಾಬ್ ಒಳಗಡೆ ಫಸ್ಟ್ ಆಪ್ಷನ್ ನಿಮ್ಗೆ ಇಲ್ಲಿ ಸಿಗ್ತದೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅಂತೇಳಿ. ಜಸ್ಟ್ ಇದನ್ನ ಏನ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್ ಫಸ್ಟ್ ವರ್ಡ್ ಇಲ್ಲಿ ಫೈಂಡ್ ಮಾಡ್ತು, ತಾನ ಫೈಂಡ್ ಮಾಡಿ ತಿಳಿಸ್ತದೆ ನಿಮ್ಗೆ. ಇಲ್ಲೇ ಸಜೆಷನ್ ಕೊಟ್ಟಿದೆ, ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಿ ಚೇಂಜ್ ಅಂತೇಳಿ ಒಂದಿದೆ, ಚೇಂಜ್ ಆಲ್ ಅಂತೇಳಿ ಒಂದಿದೆ. ಚೇಂಜ್ ಮೀನ್ಸ್ ಇದು ಒಂದ ವರ್ಡ್ಗೆ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗದೆ. ಚೇಂಜ್ ಆಲ್ ಮೀನ್ಸ್ ಇಂಥ ವರ್ಡ್ಸ್ ಎಲ್ಲೆಲ್ಲಿ ಇದೆಯಲ್ಲ ಡಾಕ್ಯುಮೆಂಟ್ ಒಳಗಡೆ ಎಲ್ಲ ಕಡೆನೂ ಚೇಂಜ್ ಆಲ್ ಆಗ್ಬೇಕಂತ ಕೇಳ್ತದೆ. ಜಸ್ಟ್ ಇಲ್ಲಿ ಚೇಂಜ್ ಅಂತೇಳಿ ಆಟೋಮೆಟಿಕ್ಲಿ ಅದು ಕರೆಕ್ಷನ್ ಆಯ್ತು. ನೆಕ್ಸ್ಟ್ ಇಲ್ಲಿ ಬರ್ರೆ, ಇಲ್ಲಿ ಏನಾಗಿದೆ, ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿದೆ ಅಂತ ತಿಳಿಸ್ತದೆ. ಇಲ್ಲಿದೆ ನೋಡಿ, ಈ ಟೈಪ್ ಗ್ರೈನ್ ಬಂತು, ಗ್ರಾಮರ್ ಮಿಸ್ಟೇಕ್ ಇದೆ. ಏನು ಇಲ್ಲಿ ಡಬಲ್ ಸ್ಪೇಸ್ ಆಗಿದೆ, ಇಲ್ಲಿ ಸಿಂಗಲ್ ಸ್ಪೇಸ್ ಬೇಕು. ಜಸ್ಟ್ ಇಲ್ಲಿ ಚೇಂಜ್ ಅಂತೇಳಿ. ಕೆಲವೊಮ್ಮೆ ಏನಾಗದೆ, ಇಲ್ಲಿ ಏನ್ ಗ್ರಾಮರ್ ಮಿಸ್ಟೇಕ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇಲ್ಲ ಇಲ್ಲಿ ಯಾಕೆ ಸಿಂಗಲ್ ಸ್ಪೇಸ್ ಬೇಕು ಅಂತೇಳಿ ನಾವು ನೋಡ್ಬೇಕಾಗಿತ್ತು. ಇಲ್ಲಿ ಎಕ್ಸ್ಪ್ಲೇನ್ ಅಂತ ಹೇಳಿದಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ತದೆ ನಿಮ್ಗದು ಒಂದು ನೋಟ್ಸ್ ಓಪನ್ ಆಗುತ್ತೆ. ಇದನ್ನು ಓದಿ ನೀವು ತಿಳ್ಕೊಬಹುದು ಯಾಕೆ ನಾವು ಸಿಂಗಲ್ ಸ್ಪೇಸ್ ಅನ್ನ ಯೂಸಸ್ ಮಾಡ್ತೇವೆ ಅಂತೇಳಿ. ನೆಕ್ಸ್ಟ್ ಒನ್ ಇಲ್ಲಿ ಚೇಂಜ್ ಅಂತೇಳಿ ಚೇಂಜ್. ನೆಕ್ಸ್ಟ್ ಇಲ್ಲಿ ಕೇಳಾಕುಂಟು, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಚೇಂಜ್ ಅಂತ ಹೇಳ್ಬೋದು ಚೇಂಜ್. ನೆಕ್ಸ್ಟ್ ಇಲ್ಲೇ ಗ್ರಾಮರ್ ಮಿಸ್ಟೇಕ್ ಆಗಿದೆ, ನೀವು ಜಸ್ಟ್ ಇಲ್ಲಿ ಚೇಂಜ್ ಅಂದ್ ಗುಡ್ಲೆ ಆಟೋಮೆಟಿಕ್ಲಿ ತಾನ ಕರೆಕ್ಷನ್ ಮಾಡ್ತದೆ ನಿಜ. ಬಟ್ ನೀವು ತಿಳ್ಕೊಬೇಕಾಗಿತ್ತು ಏನ್ ಗ್ರಾಮರ್ ಮಿಸ್ಟೇಕ್ ಮಾಡೇವ್ ನಾವು ಇಲ್ಲಿ ಅಂತೇಳಿ ನೀವು ತಿಳ್ಕೊಬೇಕಾಗಿತ್ತು ಅಂದಾಗ ಇಲ್ಲಿದೆಲ್ಲ ಎಕ್ಸ್ಪ್ಲೇನ್ ಅಂತೇಳಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಹೇಳ್ತದೆ ನಿಮ್ಗೂ ಇಲ್ಲಿ ಏನ್ ಗ್ರಾಮರ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಟ್ಸ್ ನಿಮ್ಗೂ ಈ ಟೈಪ್ ಶೋ ಮಾಡ್ತದೆ. ಇದನ್ನು ಓದಿ ನೀವು ತಿಳ್ಕೊಬಹುದು. ನೆಕ್ಸ್ಟ್ ಇದು ಗ್ರಾಮರ್ ಮಿಸ್ಟೇಕ್ ಕರೆಕ್ಷನ್ ಆಗ್ಬೇಕಾಗಿತ್ತು ಅಂದಾಗ ಇಲ್ಲಿ ಏನ್ ಮಾಡಿ ಚೇಂಜ್ ಅಂತ ಹೇಳಿ ಕ್ಲಿಕ್ ಮಾಡಿ ಚೇಂಜ್. ನೆಕ್ಸ್ಟ್ ಇಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಕೊಟ್ಟಿದೆ, ಇದು ಚೇಂಜ್ ಆಗ್ಬೇಕಾಗಿತ್ತು ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತದೆ, ಇದನ್ನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಆಟೋ ಕರೆಕ್ಟ್ ಅಂತೇಳಿ. ಆಟೋ ಕರೆಕ್ಟ್ ಅಂತೇಳಿ ಎದಕ್ಕಂತ ನಾವು ಇಲ್ಲಿ ಬಹಳಷ್ಟು ಸಜೆಷನ್ ಓಪನ್ ಆಗಿತ್ತು ಅಂತೇಳಿ ಮೆನ್ಷನ್ ಮಾಡಿ ಆ ಸಜೆಷನ್ಸ್ ಒಳಗಡೆ ಯಾವ್ದು ಸೂಟೇಬಲ್ ವರ್ಡ್ ಹಾಕತ್ತೆ ಅನ್ನೋದು ನನಗೆ ಗೊತ್ತಾಗೋದು ಅಂದಾಗ ಇಲ್ಲೇನ್ ಮಾಡಿ ಆಟೋ ಕರೆಕ್ಟ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ ತನ್ನಿಂದ ತಾನ ಅದು ಅಲ್ಲಿ ಯಾವ ವರ್ಡ್ ಸೂಟೇಬಲ್ ಆಕತ್ತಲ್ಲ ಆ ವರ್ಡ್ ಅನ್ನ ತಾನ ಆಟೋಮೆಟಿಕ್ಲಿ ಕರೆಕ್ಟ್ ಮಾಡತದೆ. ಇದಕ್ಕೆ ಹೇಳ್ತೇವೆ ನಾವು ಆಟೋ ಕರೆಕ್ಟ್ ಅಂತೇಳಿ. ನೆಕ್ಸ್ಟ್ ಇಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಚೇಂಜ್ ಬೇಕಾಯ್ತು, ಚೇಂಜ್ ಅಂತೇಳಿ ಚೇಂಜ್. ಇಲ್ಲಿ ಲಾಸ್ಟ್ ಒಂದು ಮೆಸೇಜ್ ಕೊಡ್ತು, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್ ಏನಾಗಿದೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತೇಳಿ. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಒಂದು ಆಪ್ಷನ್ ಅನ್ನ ಯೂಸಸ್ ಮಾಡಿ ನೀವು ಏನ್ ಮಾಡಬಹುದು, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಆಟೋಮೆಟಿಕ್ಲಿ ತಾನೇ ಏನ್ ಮಾಡ್ತಿಲ್ಲಿ ಫೈಂಡ್ ಮಾಡ್ತು, ಕರೆಕ್ಷನ್ ಮಾಡ್ತು. ಈ ಟೈಪ್ ನೀವು ಯೂಸಸ್ ಮಾಡಬಹುದು ಅಂತೇಳಿ. ನೋಡಿ ಈಗ ಈ ನಮ್ಮ ಡಾಕ್ಯುಮೆಂಟ್ ಒಳಗಡೆ ಯಾವ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ. ನಾವು ಅನ್ಕೊಂಡೇವಿ ಫೈನಲ್ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡೋಕ್ಕಿಂತ ಮೊದಲು ಇಲ್ಲ ಫೈನಲ್ ಮಾಡೋಕ್ಕಿಂತ ಮೊದಲು ಒನ್ ಟೈಮ್ ರಿವ್ಯೂ ಟ್ಯಾಬ್ ಒಳಗಡೆ ಬಂದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಬೇಕು. ಅಂದಾಗ ಈ ಟೈಪ್ ಒಂದು ಮೆಸೇಜ್ ಶೋ ಮಾಡ್ತು, ನಮ್ಮ ಒಂದು ಡಾಕ್ಯುಮೆಂಟ್ ಒಳಗಡೆ ಎಲ್ಲೂ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮಿಸ್ಟೇಕ್ ಇಲ್ಲ ಅಂತೇಳಿ. ಮೀನ್ಸ್ ನೀವು ಡಾಕ್ಯುಮೆಂಟ್ ಅನ್ನ ಫೈನಲ್ ಮಾಡುವಾಗ ಯಾವಲ್ಲೂ ಒಮ್ಮೆ ರಿವ್ಯೂ ಟ್ಯಾಬ್ ಬಂದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಒನ್ ಏನಿದೆಲ್ಲ ನೋಡಿ, ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂದಾಗ ಈ ಟಾಸ್ಕ್ ಓಪನ್ ಆಗಂಗಿಲ್ಲ ನಿಮ್ಗೆ. ಈಗ ಎಲ್ಲೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಬೇಕಂತೇಳಿ
ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಆ್ಯಡ್ ಟು ಡಿಕ್ಷನರಿ ಅಂತೇಳಿ ಒಂದು ಆಪ್ಷನ್ ಇದೆ. ಇದು ಯಾವಾಗ ಯೂಸಸ್ ಆಗೋದು ಗೊತ್ತಾ ನಿಮ್ಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ವರ್ಡ್ ಬಂದಿತ್ತು, ಏನಂತೇಳಿ ಕಲಾಂ ಅನ್ನುವಂಥ ಒಂದು ವರ್ಡ್ ಬಂದಿತ್ತು. ನೋಡಿ ಈ ಕಲಾಂ ಅನ್ನುವಂಥ ವರ್ಡ್ ಈ ಟೈಪ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತದೆ ಅದು. ಇಲ್ಲ ನಾವು ಡಾಕ್ಯುಮೆಂಟ್ ಒಳಗಡೆ ಈ ಕಲಾಂ ಅನ್ನುವಂಥ ವರ್ಡು ಭಾಳ ಸಲ ಯೂಸಸ್ ಆಕದ್ ನಮ್ಗೆ. ಯಾವ ವರ್ಡ್ಸು ನಿಮಗೆ ಜಾಸ್ತಿ ಯೂಸಸ್ ಆಕವಲ್ಲ ಆ ವರ್ಡ್ಸ್ ಅನ್ನ ನೀವು ಏನ್ ಮಾಡ್ಬೋದು, ಇಲ್ಲಿ ಆ್ಯಡ್ ಟು ಡಿಕ್ಷನರಿ ಅಂತೇಳಿ ಕ್ಲಿಕ್ ಮಾಡ್ಬೋದು. ಆ್ಯಡ್ ಟು ಡಿಕ್ಷನರಿ ಅಂತೇಳಿ ನಾವು ಕ್ಲಿಕ್ ಮಾಡಿದ್ವಿ, ಏನಕ್ಕಂತ ಹೇಳಿ ಕಲಾಂ ಇದ್ದಲ್ಲೇ ಕಲಾಮ ಶೋ ಆಕತಿ, ಬಟ್ ಈ ಲೈನ್ ಡಿಲೀಟ್ ಆಗತ್ತೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು, ನೀವು ಮತ್ತೆ ಎಲ್ಲೋ ಡಾಕ್ಯುಮೆಂಟ್ ಒಳಗಡೆ ಕಲಾಂ ಅಂತೇಳಿ ಟೈಪ್ ಮಾಡಿದಾಗ ಈ ಟೈಪ್ ನಿಮ್ಗೆ ರೆಡ್ ಲೈನ್ ಏನ್ ಮಾಡಂಗಿಲ್ಲ, ಅದು ಇಂಡಿಕೇಟ್ ಮಾಡಂಗಿಲ್ಲ. ಯಾವ ಟೈಪ್ ನೋಡಿ, ಆ್ಯಡ್ ಟು ಡಿಕ್ಷನರಿ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಈಗ ನೋಡಿ ನಾ ಇಲ್ಲಿ ವಾಪಸ್ ಈಗ ಕಲಾಂ ಅಂತೇಳಿ ಇಲ್ಲಿ ಟೈಪ್ ಮಾಡ್ತಾನೆ. ಈಗ ನೋಡಿ ಕಲಾಂ ನೋಡಿ ರೆಡ್ ಲೈನ್ ಬಂತ ಇಲ್ಲಲ್ಲ, ಈ ಟೈಪು ಜಾಸ್ತಿ ಯೂಸಸ್ ಆಗುವಂತ ವರ್ಡ್ಸು. ನೆಕ್ಸ್ಟ್ ಹುಬ್ಬಳ್ಳಿ ಅನ್ನುವಂತ ಈ ವರ್ಡ್ ಏನಿದೆಲ್ಲ ನಮ್ಗೆ ಜಾಸ್ತಿ ಯೂಸಸ್ ಆಕೈತೆ ಡಾಕ್ಯುಮೆಂಟ್ ಒಳಗಡೆ. ಅವು ಈ ಟೈಪ್ ರೆಡ್ ಲೈನ್ ಶೋ ಮಾಡೋದು ಬೇಡ, ನಾವು ಯಾವಾಗಲೂ ಟೈಪ್ ಮಾಡ್ಲಿ ಆ ವರ್ಡ್ಸು ರೆಡ್ ಲೈನ್ ಶೋ ಆಗೋದು ಬೇಡ ಅಂದಾಗ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಒಳಗಡೆ ಬಂದು ಇಲ್ಲೇ ಆ್ಯಡ್ ಟು ಡಿಕ್ಷನರಿ ಅಂತೇಳಿ ಜಸ್ಟ್ ಈ ಟೈಪ್ ಒನ್ ಟೈಮ್ ಕ್ಲಿಕ್ ಮಾಡಿ ಸಾಕು. ಮತ್ತು ವಾಪಸ್ ನೀವು ಹುಬ್ಬಳ್ಳಿ ಅಂತೇಳಿ ಎಲ್ಲೂ ಟೈಪ್ ಮಾಡಿ ರೆಡ್ ಲೈನ್ ಏನಾಗಲ್ಲ, ಶೋ ಆಗಂಗಲ್ಲ. ನೋಡಿ ಈ ಟೈಪ್ ತಿಳಿತಾ, ಈ ಟೈಪ್ ನೀವೇನು ಮಾಡ್ಬೋದು, ಈ ಎಲ್ಲ ಆಪ್ಷನ್ಸ್ಗಳನ್ನು ಯೂಸಸ್ ಮಾಡ್ಬೋದು ಅಂತೇಳಿ. ದಟ್ಸ್ ಆಲ್. ತಿಳಿದಲ್ಲ, ಡನ್. ನೆಕ್ಸ್ಟ್ ಒನ್ ಏನಿದೆಲ್ಲ ರಿಸರ್ಚ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಇಲ್ಲಿ ಇನ್ನೊಂದಿದೆ ಥೆಸಾರಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ರಿಸರ್ಚು ಈ ಥೆಸಾರಸ್ ಅನ್ನುವಂಥ ಆಪ್ಷನ್ ಎರಡು ಸೇಮ್. ಯಾವುದೇ ಒಂದು ವರ್ಡಿನ ರಿಲೇಟೆಡ್ ವರ್ಡ್ಸ್ಗಳನ್ನು ನೀವು ಹುಡುಕ್ಬೇಕಂದಾಗ ಈ ಎರಡು ಆಪ್ಷನ್ ಯೂಸಸ್ ಆಗುತ್ತೆ. ಎರಡು ಸೇಮ್. ನೀವು ಇದನ್ನು ಕ್ಲಿಕ್ ಮಾಡ್ಬೋದು, ಇಲ್ಲ ಇದನ್ನು ಕ್ಲಿಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ ಅನ್ನ ಚೂಸ್ ಮಾಡ್ತಾನೆ. ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ರಿಸರ್ಚ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲಿ ಒಂದು ಟಾಸ್ಕ್ ಓಪನ್ ಆಗುತ್ತೆ. ಈ ಟಾಸ್ಕ್ ಒಳಗಡೆ ಇಲ್ಲೇ ಸ್ಟಾರ್ಟ್ ಅಂತೇಳಿ ಕ್ಲಿಕ್ ಮಾಡಿ ಈ ಒಂದು ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ಗೆ ರಿಲೇಟೆಡ್ ಇದ್ದಂಥ ವರ್ಡ್ಸ್ ಏನ್ ಮಾಡ್ತದೆ, ಈ ಟೈಪ್ ಲಿಸ್ಟ್ ಮಾಡುತ್ತೆ. ಟೆಸ್ಟ್ ಅಂತ ಆಗ್ಬೋದು, ಇಲ್ಲ ಡಾಕ್ಯುಮೆಂಟ್ ಮೀನ್ಸ್ ಫೈಲ್ ಅಂತ ಆಗ್ಬೋದು, ಆರ್ಟಿಕಲ್ ಅಂತ ಆಗ್ಬೋದು. ಈ ಟೈಪ್ ಏನ್ ಮಾಡದತ್ತೆ, ರಿಲೇಟೆಡ್ ಇದ್ದಂತ ವರ್ಡ್ಸ್ ಗಳನ್ನ ಈ ಟೈಪ್ ಲಿಸ್ಟ್ ಮಾಡುತ್ತೆ. ಈ ಡಾಕ್ಯುಮೆಂಟ್ ಬದ್ಲಿ ನಮಗೂ ಇನ್ನೊಂದು ಯಾವುದೇ ಒಂದು ರಿಲೇಟೆಡ್ ವರ್ಡ್ ಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ ಫೈಲ್ ಅಂತ ಹೇಳ್ಬೇಕಾಗಿತ್ತು, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಹೇಳಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಗದೆ ಡಾಕ್ಯುಮೆಂಟ್ ಇದ್ದಿದ್ದು ಏನಾಗದೆ ಫೈಲ್ ಆಗದೆ. ಈ ಟೈಪ್ ಯಾವುದೇ ಒಂದು ವರ್ಡ್ಗೆ ರಿಲೇಟೆಡ್ ಇದ್ದಂತ ವರ್ಡ್ಸ್ ಗಳನ್ನ ಈ ಟೈಪ್ ರಿಸರ್ಚ್ ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಕ್ವಿಕ್ ಅನ್ನುವಂತ ಈ ವರ್ಡ್ ಅನ್ನು ತೊಗೊಂಡು, ಕ್ವಿಕ್ ಅನ್ನುವಂತ ವರ್ಡ್ ಅನ್ನು ತಗೊಂಡು ವಾಪಸ್ ಇಲ್ಲಿ ರಿಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಿ ಮತ್ತೊಮ್ಮೆ ಸ್ಟಾರ್ಟ್ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತ ವರ್ಡ್ಸ್ ಏನಾಗತ್ತೆ ಈ ಟೈಪ್ ಇಲ್ಲಿ ಶೋ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಫಾಸ್ಟ್ ಅಂತ ಹೇಳ್ಬೇಕಾಯ್ತು, ಜಸ್ಟ್ ಏನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಹೇಳಿ ಕ್ಲಿಕ್ ಮಾಡಬಹುದು. ನೀವು ಇಲ್ಲ ಕಾಪಿ ಮಾಡಬಹುದು. ಕಾಪಿ ಮಾಡ್ಕೊಂಡು ಇಲ್ಲೇ ನಾವು ಏನೋ ಕೌನ್ಸ್ ಒಳಗಡೆ ಕೊಡೋದಿತ್ತು ಅದನ್ನ ಪೇಸ್ಟ್ ಮಾಡಬಹುದು. ಈ ಟೈಪ್ ನೋಡಿ, ಈ ಟೈಪ್ ಕಾಪಿ ಮಾಡಿ ನೀವೇನ್ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಒಂದು ರ್ಯಾಪಿಡ್ ಅಂತ ಹೇಳಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ಇವು ಎರಡು ಆಪ್ಷನ್ಸ್ ಗೊತ್ತದು ನಿಮಗೆ. ಇನ್ಸರ್ಟ್ ಅಂದಾಗ ಏನಾಕದೆ, ಯಾವ ವರ್ಡ್ ಅನ್ನ ನಾವು ಸೆಲೆಕ್ಟೆಡ್ ಮಾಡಿವಲ್ಲ ಆ ವರ್ಡ್ ಬದಲಿ ಏನಾಕದೆ ಈ ವರ್ಡ್ ಅಲ್ಲಿ ಸೆಟ್ ಆಗುತ್ತೆ. ಕಾಪಿನೂ ಗೊತ್ತಾಗಿದೆ. ಕಾಪಿ ಮೀನ್ಸ್ ನಾವು ಕಾಪಿ ಮಾಡಿ ಈ ಟೈಪ್ ಪೇಸ್ಟ್ ಮಾಡಬಹುದು. ಇಲ್ಲಿ ಮಾಡೇವಲ್ಲ ಫಾಸ್ಟ್ ಅಂತ ಹೇಳಿ ಈ ಟೈಪ್ ಪೇಸ್ಟ್ ಮಾಡಬಹುದು. ನೆಕ್ಸ್ಟ್ ಒಂದು ಲುಕ್ಅಪ್ ಅಂತ ಹೇಳಿ ಒಂದಿದೆ ನೋಡಿ, ಲುಕ್ಅಪ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ರ್ಯಾಪಿಡ್ ಅನ್ನುವಂಥ ವರ್ಡ್ ಏನಾಕದೆ ಇಲ್ಲಿ ಶೋ ಮಾಡೋದು ನೋಡಿ. ಇಲ್ಲಿ ಮೇಲೆ ಲುಕ್ಅಪ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ರ್ಯಾಪಿಡ್ ಅಂತ ಹೇಳ್ಬೋದು. ರ್ಯಾಪಿಡ್ ಅನ್ನುವಂಥ ವರ್ಡ್ಗೆ ರಿಲೇಟೆಡ್ ವರ್ಡ್ಸ್ ಏನಕ್ಕೋ ಇಲ್ಲೇ ಈ ಟೈಪ್ ಶೋ ಮಾಡುತ್ತೆ. ಈ ಟೈಪ್ ನೀವು ಏನ್ ಮಾಡ್ಬೋದು, ಈ ಒಂದು ರಿಸರ್ಚ್ ಅಂಡ್ ಥೆಸಾರಸ್ ಅನ್ನುವಂಥ ಆಪ್ಷನ್ ಅನ್ನು ಯೂಸಸ್ ಮಾಡ್ಬೋದು. ಥೆಸಾರಸ್ ನೋಡಿ ಅದು ಸೇಮ್. ಈಗ ಚೇಂಜ್ ಅಂತ ಹೇಳಿ ಒಂದು ವರ್ಡ್ ಸೆಲೆಕ್ಟೆಡ್ ಮಾಡಿ ಥೆಸಾರಸ್ ಅಂತ ಹೇಳ್ತಾನೆ. ಈ ಒಂದು ಚೇಂಜ್ ಅನ್ನೋದು ವರ್ಬ್ ಇದ್ದಾಗ ಯಾವ ಟೈಪ್ ಒಂದು ರಿಲೇಟೆಡ್ ವರ್ಡ್ ಶೋ, ನೌನ್ ಇದ್ದಾಗ ಯಾವ ಟೈಪ್ ಒಂದು ರಿಲೇಟೆಡ್ ವರ್ಡ್ಸ್ ಶೋ, ಈ ಟೈಪ್ ನಿಮ್ಗದು ಲಿಸ್ಟ್ ಮಾಡುತ್ತೆ. ಇಲ್ಲಿ ಏನಿದೆಲ್ಲ ನೀವು ಥೆಸಾರಸ್ ಒಳಗೂ ಸೇಮ್ ಏನ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಲುಕ್ಅಪ್ ಮಾಡ್ಬೋದು. ದಟ್ಸ್ ಆಲ್. ತಿಳಿದಲ್ಲ, ಈ ಟೈಪ್ ನಾವು ಏನ್ ಮಾಡ್ಬೋದು, ಈ ಎರಡು ಆಪ್ಷನ್ ಅನ್ನ ಯೂಸಸ್ ಮಾಡ್ಬೋದು. ಫೈನಲ್ ಏನ್ ಗೊತ್ತೈತೆ ನಿಮ್ಗೂ, ಯಾವುದೇ ಒಂದು ವರ್ಡ್ ನಿಮ್ಗೆ ರಿಲೇಟೆಡ್ ವರ್ಡ್ಸ್ ಬೇಕಂದಾಗ ಈ ಎರಡು ಆಪ್ಷನ್ ಅನ್ನ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬನ್ನಿ, ಟ್ರಾನ್ಸ್ಲೇಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ಎಷ್ಟು ಸೆಂಟೆನ್ಸ್ ಬೇಕಲ್ಲ ಅಷ್ಟು ಸೆಂಟೆನ್ಸ್ ಅನ್ನ ಸೆಲೆಕ್ಟೆಡ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಹೇಳಿ ಜಸ್ಟ್ ಈ ಟೈಪ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಟ್ರಾನ್ಸ್ಲೇಟ್ ಅದು ಯಾವ ಒಂದು ಲ್ಯಾಂಗ್ವೇಜ್ಗೆ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹಿಂದಿ ಒಳಗಡೆ ಬೇಕಾಗಿತ್ತು, ಇಲ್ಲಿ ಏನ್ ಮಾಡಿ ಹಿಂದಿ ಅಂತ ಹೇಳಿ ಕ್ಲಿಕ್ ಮಾಡಿ ಈ ಟೈಪ್ ಹಿಂದಿ ಒಳಗಡೆ ಏನಾಗುತ್ತೆ ನಿಮ್ಗದು ಟ್ರಾನ್ಸ್ಲೇಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಒಂದು ಇದನ್ನ ಇನ್ಸರ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಜಾಗಕ್ಕೆ ಏನಾಯ್ತು ಇಲ್ಲಿ ಹಿಂದಿ ಬಂತು, ಎಕ್ಸ್ಚೇಂಜ್ ಆಯ್ತು. ಇಲ್ಲ ಇದನ್ನ ನೀವು ಕಾಪಿನೂ ಮಾಡ್ಬೋದು. ವಾಪಸ್ ಏನ್ ಮಾಡ್ಬೋದು, ಇದನ್ನ ಕಾಪಿನೂ ಮಾಡ್ಬೋದು. ಕಾಪಿ ಮಾಡಿ ದೆನ್ ನೆಕ್ಸ್ಟ್ ಒಂದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ಈ ಟೈಪ್ ನೀವು ಏನ್ ಮಾಡ್ಬೋದು, ಇಂಗ್ಲಿಷ್ ಇದ್ದಿದ್ದನ್ನ ಹಿಂದಿ ಒಳಗಡೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅನ್ನ ಕೊಟ್ಟಿದ್ದಿದೆ. ಇಲ್ಲಿ ನಿಮ್ಗೆ ಯಾವ ಟೈಪ್ ಲ್ಯಾಂಗ್ವೇಜ್ ಬೇಕಲ್ಲ ಆ ಟೈಪ್ ಲ್ಯಾಂಗ್ವೇಜಸ್ ಅನ್ನ ಯೂಸಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಉರ್ದು ಬೇಕಾಗಿತ್ತು, ಉರ್ದು ಅಂತ ಹೇಳಿ ಇಲ್ಲಿ ಏನಾಗುತ್ತೆ ಉರ್ದು ಒಳಗಡೆ ಈ ಟೈಪ್ ಶೋ ಮಾಡ್ತದೆ. ನೆಕ್ಸ್ಟ್ ಒಂದು ಅರೇಬಿಕ್ ಬೇಕಾಗಿತ್ತು, ಅರೇಬಿಕ್ ಅಂತೇಳಿ ಅರೇಬಿಕ್ ಒಳಗಡೆ ಈ ಟೈಪ್ ಶೋ ಮಾಡ್ತದೆ. ಇದನ್ನ ನೀವು ಕಾಪಿ ಮಾಡಿ ವಾಪಸ್ ಏನ್ ಮಾಡ್ಬೋದು, ಇಲ್ಲೇ ಪೇಸ್ಟ್ ಮಾಡ್ಬೋದು.
ಇದು ಇಂಗ್ಲಿಷ್ ಆಯ್ತು, ಇದು ಹಿಂದಿ ಆಯ್ತು, ಇದು ಅರಬ್ಬಿ ಆಯ್ತು. ಈ ಟೈಪ್ ನೀವು ಟ್ರಾನ್ಸ್ಲೇಟ್ ಅನ್ನುವಂಥದ್ದನ್ನ ಯೂಸಸ್ ಮಾಡಬಹುದು. ಈಗ ಇದು ಹಿಂದಿ ಇದೆ, ಹಿಂದಿ ಇದ್ದಿದ್ದು ನಿಮ್ಗೆ ಇಂಗ್ಲಿಷ್ ಒಳಗಡೆ ಆಗ್ಬೇಕಾಯ್ತು. ಅವಾಗ ಏನ್ ಮಾಡಿ ಇದನ್ನ ಸೆಲೆಕ್ಟೆಡ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಹೇಳಿ ವಾಪಸ್ ಇಲ್ಲಿ ಬಂದು ಇಲ್ಲೇ ಇದು ಯಾವ ಲ್ಯಾಂಗ್ವೇಜಿಗೆ ನಾವು ಸೆಲೆಕ್ಟೆಡ್ ಮಾಡಿದ್ದು ಹಿಂದಿ ಅಂತೇಳಿ ಚೂಸ್ ಮಾಡಿ. ಅದು ಇಂಗ್ಲಿಷ್ ಒಳಗೆ ಬೇಕಾಯ್ತು, ಇಲ್ಲೇನು ಮಾಡಿ ಇಂಗ್ಲಿಷ್ ಚೂಸ್. ಈ ಟೈಪ್ ಏನಾಗತ್ತೆ, ಇದು ಇಂಗ್ಲಿಷ್ ಒಳಗಡೆ ಟ್ರಾನ್ಸ್ಲೇಟ್ ಆಯಿತು. ಇದನ್ನು ನೀವು ಏನು ಮಾಡ್ಬೋದು, ಕಾಪಿ ಮಾಡ್ಬೋದು. ಕಾಪಿ ನೆಕ್ಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೋದು. ಈ ಟೈಪ್ ಇಂಗ್ಲಿಷ್ ಇದ್ದಿದ್ದನ್ನು ಹಿಂದಿ, ಇಲ್ಲ ಹಿಂದಿ ಇದ್ದಿದ್ದನ್ನು ಇಂಗ್ಲಿಷ್ ಒಳಗಡೆ ಈ ಟೈಪ್ ಏನು ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು. ಈಗ ನಿಮ್ಮ ತಲೆಯಾಗಿದ್ದೇನು ಇಂಗ್ಲಿಷ್ ಒಳಗಡೆ ಇದ್ದಿದ್ದು ಕನ್ನಡ ಒಳಗಡೆ ಟ್ರಾನ್ಸ್ಲೇಟ್ ಆಗಬೇಕಾಗಿತ್ತು. ಅವಾಗ ಏನು ಮಾಡಿ 2 ಇದ್ದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಲ್ಲಿ ಅವೈಲೇಬಲ್ ಇಲ್ಲ. ಇಲ್ಲಿ ಅವೈಲೇಬಲ್ ಇಲ್ಲ ಅಂದಾಗ ಇಲ್ಲೇನು ಮಾಡಿ, ಇಲ್ಲೇ ಟ್ರಾನ್ಸ್ಲೇಟ್ ದ ಹೋಲ್ ಡಾಕ್ಯುಮೆಂಟ್ ಅಂತೇಳಿ ಒಂದು ಆಪ್ಷನ್ ಇದೆ ನಿಮಗೆ. ಜಸ್ಟ್ ಇದನ್ನ ಏನು ಮಾಡಿ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ಎಸ್ ಆ್ಯಂಡ್ ನೋ ಕೇಳ್ತೈತಿ, ಎಸ್ ಅಂತೇಳಿ. ಇಲ್ಲಿ ವೆಬ್ ಟ್ರಾನ್ಸ್ಲೇಟರ್ ಅಂತೇಳಿ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಿ ಯಾವುದೇ ಒಂದು ಲೆಟರ್ ಅನ್ನ ಟೈಪ್ ಮಾಡಿ ಟ್ರಾನ್ಸ್ಲೇಟ್ ಅಂತೇಳಿ ಟ್ರಾನ್ಸ್ಲೇಟ್ ಅಂದ್ಬಿಟ್ಲೆ ಈ ಟೈಪ್ ಒಂದು ಟಾಸ್ಕ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಿ ಫಸ್ಟ್ ಇದನ್ನ ಯಾವ ಒಂದು ಸೆಂಟೆನ್ಸ್ ಅನ್ನ ನೀವು ಕನ್ನಡ ಒಳಗಡೆ ಮಾಡಬೇಕಲ್ಲ ಆ ಸೆಂಟೆನ್ಸ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಕಾಪಿ ಅಂತೇಳಿ ಕಾಪಿ. ಆಮೇಲೆ ಈ ಒಂದು ವೆಬ್ ಒಳಗಡೆ ಬಂದು ಇಲ್ಲಿ ಏನು ಮಾಡಿ ಅದನ್ನ ಪೇಸ್ಟ್ ಮಾಡಿ, ವಾಪಸ್ ಇಲ್ಲೇ ಇಂಗ್ಲಿಷ್ ಅಂತೇಳಿ ಚೂಸ್ ಮಾಡಿ, ಇಲ್ಲಿ ಏನು ಮಾಡಿ ಕನ್ನಡ ಅಂತೇಳಿ ಚೂಸ್ ಮಾಡಿ. ಈ ಟೈಪ್ ಏನಾಗತ್ತೆ, ಅದು ಇಂಗ್ಲಿಷ್ ಒಳಗಡೆ ಇದ್ದಿದ್ದು ಕನ್ನಡ ಒಳಗಡೆ ಈ ಟೈಪ್ ಟ್ರಾನ್ಸ್ಲೇಟ್ ಆಗುತ್ತೆ. ಇದನ್ನು ಏನು ಮಾಡ್ಬೋದು, ನೀವು ಕಾಪಿ ಮಾಡಿ ವಾಪಸ್ ಇಲ್ಲಿ ಬಂದು ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಈ ಟೈಪ್ ಏನು ಮಾಡ್ಬೋದು, ನೀವು ಟ್ರಾನ್ಸ್ಲೇಟನ್ನು ಕನ್ನಡ ಒಳಗೂ ಮಾಡ್ಬೋದು ಅಂತೇಳಿ ತಿಳಿತಲ್ಲ. ನೆಕ್ಸ್ಟ್ ಒನ್ ಇಲ್ಲೇ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಕಾಗಿತ್ತು. ಈಗ ಲೇಟೆಸ್ಟ್ ವರ್ಷನ್ ಒಳಗಡೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಅವೈಲೇಬಲ್ ಇದೆ. ಬಟ್ ಈ 2007 ಒಳಗಡೆ ಇಲ್ಲಿ ಕನ್ನಡ ಅಂತೇಳಿ ನಿಮ್ಗೆ ಲ್ಯಾಂಗ್ವೇಜ್ ಕೊಡಂಗಲ್ಲ. ಅದಕ್ಕೇನಿದಿಲ್ಲ, ಈ ಒಂದು ವೆಬ್ ಟ್ರಾನ್ಸ್ಲೇಟರ್ ಒಳಗಡೆ ಏನು ಮಾಡ್ಬೋದು, ನೀವು ಈ ಟೈಪ್ ಕನ್ನಡ ಒಳಗೂ ಟ್ರಾನ್ಸ್ಲೇಟ್ ಅನ್ನ ಮಾಡ್ಬೋದು ಅಂತೇಳಿ ದಟ್ಸ್. ನೆಕ್ಸ್ಟ್ ಒನ್ ಬರ್ರಿ, ನೆಕ್ಸ್ಟ್ ಒನ್ ಏನಿದೆಲ್ಲ ಟ್ರಾನ್ಸ್ಲೇಷನ್ ಸ್ಕ್ರೀನ್ ಟಿಪ್ ಅಂತೇಳಿ ಒಂದು ಆಪ್ಷನ್ ಇದೆ. ಇದು ಎದಕ್ಕೆ ಯೂಸಸ್ ಆಗುತ್ತೆ ನಿಮಗೂ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಒಳಗಡೆ ಟಿಪ್ ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಈಗ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಒಳಗಡೆ ನಮ್ಗೆ ಟಿಪ್ ಬೇಕಾಯಿತು. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ನೀವು ಯಾವುದೇ ಒಂದು ವರ್ಡ್ ಮೇಲೆ ಬಂದಾಗ ಸ್ಪ್ಯಾನಿಷ್ ಒಳಗಡೆ ಏನ್ ಮೀನಿಂಗ್ ಇದೆ ಅನ್ನೋದನ್ನ ಈ ಟೈಪ್ ತಿಳಿಸ್ತದೆ ಅದು. ನೆಕ್ಸ್ಟ್ ಒನ್ ಇಲ್ಲಿ ಯು ನೋಡಿ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದೆ. ಯು ಆರ್ ಕ್ಲೇವರ್, ಡು ಯು ನೋ ಹಿಮ್, ಈ ಟೈಪ್. ಈ ಒಂದು ಯು ಅನ್ನೋದಕ್ಕೂ ಈ ಟೈಪ್ ಸ್ಪ್ಯಾನಿಷ್ ಒಳಗಡೆ ಏನೇನ್ ಮೀನಿಂಗ್ ಇದೆ ಅಂತ ಹೇಳಿ ಕೊಟ್ಟಿದೆ. ನೆಕ್ಸ್ಟ್ ಇಲ್ಲಿ ಕ್ಯಾನ್ ಮಾಡೆಲ್ ಇದೆ. ಕ್ಯಾನ್ ಮಾಡೆಲ್ ಮೇಲೆ ಬಂದಾಗ ಈ ಕ್ಯಾನ್ ಮಾಡೆಲ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಈ ಟೈಪ್ ಕೊಡ್ತದೆ. ಕ್ಯಾನ್ ಪಾಸ್ಟ್ ಟೆನ್ಸ್ ಒಳಗಡೆ ಕುಡ್ ಹಾಕತಿ, ಆಕ್ಸಿಲರಿ ವರ್ಬ್ ಅಂತ ತಿಳಿಸ್ತದೆ. ಕ್ಯಾನ್ ಯು ಸ್ವಿಮ್ ಅಂತ ಹೇಳಿ ತಿಳಿಸ್ತದೆ. ಕ್ಯಾನ್ ಯು ಹಿಯರ್ ಮೀ ಅಂತ ಹೇಳಿ ತಿಳಿಸ್ತದೆ. ಐ ಕಾಂಟ್ ಸಿ ಅಂತ ಹೇಳಿ ತಿಳಿಸ್ತದೆ. ಕ್ಯಾನ್ ಯು ಸ್ಪೀಕ್ ಫ್ರೆಂಚ್ ಅಂತ ಹೇಳಿ ತಿಳಿಸ್ತದೆ. ಈ ಟೈಪ್ ವಿತ್ ಎಕ್ಸಾಂಪಲ್ಸ್, ಆ ಕ್ಯಾನ್ ಸಂಬಂಧಪಟ್ಟಂತ ಎಕ್ಸಾಂಪಲ್ ಸಹಿತ ನಿಮ್ಗೆ ಏನ್ ಮಾಡಿದೆ, ಅದು ಟಿಪ್ ಆಗಿ ಶೋ ಮಾಡಿದೆ. ಈ ಟೈಪ್ ನೀವು ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟ್ ಒಂದು ಬೇಡಾಗಿತ್ತು, ಈ ಟೈಪ್ ಟಿಪ್ ಕೊಡೋದು ಬೇಡಾಗಿತ್ತು ಅಂದಾಗ ಇಲ್ಲಿ ಟರ್ನ್ ಆಫ್ ಅಂತ ಹೇಳಿ ಇದೆಯಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಈಗ ಏನ್ ಮಾಡಂಗಿಲ್ಲ, ಈಗ ಅದು ಟಿಪ್ ಕೊಡಂಗಲ್ಲ. ನೀವು ಯಾವುದೇ ಒಂದು ವರ್ಡ್ ಮ್ಯಾಗ ಬಂದಾಗ ನಿಮ್ಗೆ ಟಿಪ್ ಕೊಡಂಗಲ್ಲ ಈ ಟೈಪ್. ನೆಕ್ಸ್ಟ್ ಆಪ್ಷನ್ ಬರ್ರಿ, ನೆಕ್ಸ್ಟ್ ಏನಿದೆಲ್ಲ ಸೆಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಒಂದಿದೆ. ಈ ಸೆಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಅನ್ನ ಈ ಟೈಪ್ ಶೋ ಮಾಡೋದು. ಇದು ನಿಮ್ಮ ಸೆಟ್ ಲ್ಯಾಂಗ್ವೇಜಸ್ ಯೂಸಸ್ ಆಗೋದು ನೀವು ಬೇರೆ ದೇಶದೊಳಗಡೆ ಕೆಲಸ ಮಾಡುವಾಗ. ಈಗ ಫಾರ್ ಎಕ್ಸಾಂಪಲ್ ನಾವು ಸೌದಿ ಒಳಗಡೆ ಕೆಲಸ ಮಾಡಕ್ ಕುಂತಿದ್ವಿ, ಇಲ್ಲಿ ಏನ್ ಮಾಡಿ ಸೌದಿ ಅರೇಬಿಯಾ ಅಂತೇಳಿ ಇದನ್ನೇ ನೀವು ಕ್ಲಿಕ್ ಮಾಡಿ ಓಕೆ ಅಂದಾಗ ಈ ನಿಮ್ಮ ಡಾಕ್ಯುಮೆಂಟ್ ಆ ಒಂದು ಲ್ಯಾಂಗ್ವೇಜ್ ಒಳಗಡೆ ಸೆಟ್ ಆಗುತ್ತೆ. ಈ ಲ್ಯಾಂಗ್ವೇಜ್ ಮೇಲೆ ಏನಾಗುತ್ತೆ, ನಿಮ್ಮ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರು ಇವೆಲ್ಲ ಸಜೆಷನ್ ಮಾಡೋದು ಈ ಲ್ಯಾಂಗ್ವೇಜಸ್ ಮೇಲೆ ಏನ್ ಮಾಡ್ತದೆ, ಅದು ಸಜೆಷನ್ ಮಾಡುತ್ತೆ. ಈ ಟೈಪ್ ನೀವು ಏನ್ ಮಾಡಬಹುದು, ಯಾವ ಲ್ಯಾಂಗ್ವೇಜ್ ಬೇಕಲ್ಲ ಆ ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡಬಹುದು. ನೆಕ್ಸ್ಟ್ ಒಂದು ಬರ್ರಿ ವರ್ಡ್ ಕೌಂಟ್ ಅಂತ ಹೇಳಿದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಏನಾಗುತ್ತೆ, ವರ್ಡ್ ಕೌಂಟ್ ಒಳಗಡೆ ಟೋಟಲ್ ಎಷ್ಟು ಪೇಜಸ್ ಇದೆ ಡಾಕ್ಯುಮೆಂಟ್ ಒಳಗಡೆ, ವರ್ಡ್ಸ್ ಎಷ್ಟಿದೆ, ವಿತೌಟ್ ಸ್ಪೇಸ್ ಕ್ಯಾರೆಕ್ಟರ್ ಎಷ್ಟಿದೆ, ವಿತ್ ಸ್ಪೇಸ್ ಕ್ಯಾರೆಕ್ಟರ್ ಎಷ್ಟಿದೆ, ಪ್ಯಾರಾಗ್ರಾಫ್ಸ್ ಎಷ್ಟಿದೆ, ಲೈನ್ಸ್ ಎಷ್ಟಿದೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಶೋ ಮಾಡ್ತದೆ. ಇದು ದಟ್ಸ್ ಆಲ್. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಪ್ರೂಫಿಂಗ್ ಅನ್ನುವಂಥ ಈ ಒಂದು ಗ್ರೂಪನ್ನು ಕಂಪ್ಲೀಟ್ ಈ ಟೈಪ್ ಸ್ಟಡಿ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ, ಡನ್.